ಚಕ್ರವರ್ತಿ ಮಧುಸೂದನ ತಮ್ಮ PhD ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲೇ ನೆಲೆಸಿದವರು. ತಾವು ಅಧ್ಯಯನ ಮಾಡಿದ ಮೊನಾಶ್ ವಿಶ್ವವಿದ್ಯಾನಿಲಯದಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತರಾದ ಇವರು ತಮ್ಮ ವೈಜ್ಞಾನಿಕ ಕ್ಷೇತ್ರದಲ್ಲಿನ ಕೊಡುಗೆಗಳಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾದವರು. ಸಾಮಾನ್ಯವಾಗಿ ಬೋಧಕರೆಲ್ಲರ ಕನಸು ತಮ್ಮ ವಲಯದಲ್ಲಿ ಜನಪ್ರಿಯವಾಗುವ ಪಠ್ಯಪುಸ್ತಕ ರಚಿಸಿ ಪ್ರಕಟಿಸುವುದು. ಚಕ್ರವರ್ತಿಯವರು ತಮ್ಮ ಥರ್ಮಲ್ ಕಾಂಟ್ಯಾಕ್ಟ್ ಕಂಡಕ್ಟೆನ್ಸ್ ಪುಸ್ತಕದಿಂದ ಹೀಟ್ ಟ್ರಾನ್ಸ್ಫರ್ ಸಂಶೋಧಕ ವಲಯದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬಹುಕಾಲದಿಂದ ನೆಲೆಸಿದ್ದರೂ ಪ್ರತಿಭಾಶಾಲಿಗಳಾದ ತಮ್ಮ 3 ಹಿರಿಯ ಅಣ್ಣಂದಿರು ಡಾಕ್ಟರ್ ದೊರೆಸ್ವಾಮಿ, CV ರಾಮನ್, CV ವೇಣುಗೋಪಾಲ್, 2 ಸಹೋದರಿಯರು ಮತ್ತು ಕಿರಿಯ ಸಹೋದರ ಇವರೆಲ್ಲರ ಜೊತೆ ಮಧುರ ಬಾಂಧವ್ಯ ಹೊಂದಿದ್ದು ಪ್ರತಿ ವರ್ಷ ಭಾರತಕ್ಕೆ ಭೇಟಿ ನೀಡುತ್ತಿದ್ದರು. ಕನ್ನಡ ಸಂಸ್ಕೃತಿ ಭಾಷೆಗಳನ್ನು ಮರೆಯದೆ ಕನ್ನಡ ಸಾಹಿತ್ಯದ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಹವ್ಯಾಸವಾಗಿ ಸಿಡ್ನಿಯ ಕನ್ನಡ ರೇಡಿಯೋ ಚಾನೆಲ್ಗಳಲ್ಲಿ ಭಾಷಣಗಳನ್ನು ಮಾಡುವುದು, ಲೇಖನಗಳನ್ನು ಬರೆಯುವುದು ಇತ್ತು. ಹಾಗೆ ಬರೆದ ಕೆಲವು ಬರಹಗಳನ್ನು ಇತ್ತೀಚೆಗೆ ಬೆಂಗಳೂರಿನ ತೇಜು ಪಬ್ಲಿಕೇಶನ್ಸ್ ವತಿಯಿಂದ ಪುಸ್ತಕವಾಗಿ ಪ್ರಕಟಿಸಿದ್ದಾರೆ. ಹಾಸ್ಯವನ್ನು, ಗಂಭೀರ ವಿಚಾರವನ್ನು ಏಕಕಾಲದಲ್ಲಿ ಮಂಡಿಸುವ ಸಮರ್ಥರು ಚಕ್ರವರ್ತಿ ಮಧುಸೂದನ ಅವರು. ವಿಚಾರ ಪರಿಪೃತವಾದ ಈ ಬರಹಗಳನ್ನು ನಮ್ಮ ಚಿಂತನ ಕಾರ್ಯಕ್ರಮದಲ್ಲಿ ಕೇಳೋಣ. ಕಲಿಕೆಗೆ ಕೊನೆಯಿಲ್ಲ ಎಂಬ ಪುಸ್ತಕವಾಗಿ ಪ್ರಕಟಿಸಿದ್ದಾರೆ. ಅನರ್ಥ ಸಾಧನ. ಪೈಥಾಗೊರಸ್ ಎಂದರೆ ಎಲ್ಲರಿಗೂ ನೆನಪು ಬರುವುದು ಅವನ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಪ್ರಮೇಯ. ಲಂಬಕೋನ ತ್ರಿಕೋನದ ಕರ್ಣ ಅಥವಾ ಉದ್ದ ಬಾಹುವಿನ ವರ್ಗವು ಉಳಿದೆರಡು ಪಾದಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. C² = A² + B². ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿದ್ದ, ಎಂದರೆ ಗೌತಮ ಬುದ್ಧನ ಸಮಕಾಲೀನನಾಗಿದ್ದ ಈ ಪೈಥಾಗೊರಸನು ಪ್ರಸಿದ್ಧ ದಾರ್ಶನಿಕನೂ ಆಗಿದ್ದನು. ಈತನು ಕೋಪವನ್ನು ಕುರಿತು ಹೀಗೆ ಹೇಳಿದ್ದಾನೆ: ಕೋಪವು ಪ್ರಾರಂಭವಾಗುವುದು ಮೂರ್ಖತನದಿಂದ, ಕೊನೆಗೊಳ್ಳುವುದು ಪಶ್ಚಾತ್ತಾಪದಿಂದ. ಭಗವಾನ್ ಶ್ರೀಕೃಷ್ಣನೂ ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ: ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸಾಂಖ್ಯಯೋಗ 63. ಅರ್ಥ: ಕ್ರೋಧದಿಂದ ಅವಿವೇಕದ ಆವೇಶವಾಗುತ್ತದೆ, ಅವಿವೇಕದಿಂದ ಮತಿಭ್ರಮೆ, ಮತಿಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಸರ್ವನಾಶ. ಈ ಮಾತುಗಳು ಎಷ್ಟು ನಿಜ ಎಂದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ಮಹಾಭಾರತ ಯುದ್ಧಕ್ಕೆ ದ್ರೌಪದಿಯ ಕ್ರೋಧ ಮತ್ತು ದುರ್ಯೋಧನನ ಹಠಗಳೇ ಮೂಲ ಕಾರಣಗಳು. ದ್ರೌಪದಿಯ ಕೋಪವನ್ನು ಪ್ರಚೋದಿಸಿದ್ದು ತುಂಬಿದ ಸಭೆಯಲ್ಲಿ ದುರ್ಯೋಧನ ಮುಂತಾದವರಿಂದ ಆಕೆಗೆ ಆದ ಅವಮಾನ. ದುರ್ಯೋಧನನು ಹೀಗೆ ಅವಳನ್ನು ಅವಮಾನಿಸಿದ್ದು ದ್ರೌಪದಿ ಮತ್ತು ಆಕೆಯ ಸಖಿಯರು ರಾಜಸೂಯಯಾಗದ ಸಂದರ್ಭದಲ್ಲಿ ಅವನನ್ನು ಪರಿಹಾಸ್ಯ ಮಾಡಿ ನಕ್ಕಾಗ ಅವನಿಗೆ ಉಂಟಾದ ಕೋಪದಿಂದಲೇ. ಈ ಕೋಪ ಮತ್ತು ಹಠಗಳ ಪರಿಣಾಮ ಏನಾಯಿತು? ದ್ರೌಪದಿಯ ತಂದೆ, 2 ಅಣ್ಣಂದಿರು ಮತ್ತು ಆಕೆಯ ಎಲ್ಲ ಪುತ್ರರು ಯುದ್ಧದಲ್ಲಿ ಅಥವಾ ಯುದ್ಧಾನಂತರ ಅಶ್ವತ್ಥಾಮನು ಎಸಗಿದ ಮಾರಣ ಹೋಮದಲ್ಲಿ ಕೊಲೆಗೆ ಈಡಾದರು. ದುರ್ಯೋಧನನ ಎಲ್ಲ ತಮ್ಮಂದಿರೂ, ಅವನ ಪ್ರಿಯ ಮಿತ್ರನಾದ ಕರ್ಣನೂ ಅವನಿಗಿಂತ ಮುಂಚೆಯೇ ಹತರಾದರು. ಅವನ ನೆಚ್ಚಿನ ಮಗನಾದ ಲಕ್ಷಣನನ್ನೂ ಅಭಿಮನ್ಯುವು ಅವನ ಕಣ್ಣೆದುರಿಗೇ ಸಂಹರಿಸಿದನು. ಕೋಪದಿಂದ ಇಷ್ಟೆಲ್ಲ ಅನರ್ಥಗಳೂ ಅನಾಹುತಗಳೂ ಸಂಭವಿಸಬಹುದು ಎಂದು ಚೆನ್ನಾಗಿ ಅರಿತಿದ್ದ ಮಹಾತ್ಮ ವಿದುರನು ಯುದ್ಧಕ್ಕಿಂತ ಮುಂಚೆಯೇ ಧೃತರಾಷ್ಟ್ರನಿಗೆ ಈ ರೀತಿ ಬೋಧಿಸಿದ್ದನು: ಕೋಪವೆಂಬುದನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದಿಹ ಪರದ ಸೌಖ್ಯವು ಲಯವನೈದುವುದು, ಕೋಪವನ್ನು ವಿಸರ್ಜಿಸಲು ಬೇಹುದು, ಕೋಪವುಳ್ಳವನಾವನಾಗಲು ಕಾಪುರುಷ ನಿಹಪರಕ್ಕೆ ಚಿತ್ತೈಸೆಂದನ ವಿದುರ. ಕುಮಾರವ್ಯಾಸ ಭಾರತ ಉದ್ಯೋಗ ಪರ್ವ 3ನೇ ಸಂಧಿ 113. ಆದರೆ ವಿದುರನ ಮಾತುಗಳಿಗೆ ಯಾರೂ ಕಿವಿಗೊಡಲಿಲ್ಲ.
ಕೋಪದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಲು ಪುರಾಣ ಇತಿಹಾಸಗಳ ನಿದರ್ಶನಗಳೇ ಬೇಕಾಗಿಲ್ಲ. ಹೆಂಡತಿಯ ಮೇಲಿನ ಕೋಪದಿಂದ ಗಂಡನೂ, ಗಂಡನ ಮೇಲಿನ ಕೋಪದಿಂದ ಹೆಂಡತಿಯೂ ತಮ್ಮ ಮಕ್ಕಳನ್ನೇ ಕೊಲೆ ಮಾಡಿರುವುದನ್ನು, ರೋಡ್ ರೇಜ್ ಮುಂತಾದ ಕ್ಷುಲ್ಲಕ ಕಾರಣಗಳಿಂದ ಒಬ್ಬರನ್ನೊಬ್ಬರು ಘಾತಿಸುವುದನ್ನು ನೀವು ಕೇಳಿಯೇ ಇರುತ್ತೀರಿ. ಇಂಥ ಸಂದರ್ಭಗಳನ್ನು ನೋಡಿದಾಗ ರೋಮನ್ ಚಕ್ರವರ್ತಿ ಮಾರ್ಕಸ್ ಔರೇಲಿಯಸ್ಸನು ಸುಮಾರು 2000 ವರ್ಷಗಳ ಹಿಂದೆ ಅಂದಿದ್ದು ನೆನಪಿಗೆ ಬರುತ್ತದೆ. ಕೋಪದ ಕಾರಣಗಳಿಗಿಂತಲೂ ಅಂಥ ಕೋಪದ ಪರಿಣಾಮಗಳೇ ಹೆಚ್ಚು ದುಃಖಕರವಾದುವು. ಆದರೆ ಈ ಕೋಪವನ್ನು ನಿಯಂತ್ರಿಸುವುದು ಹೇಗೆ? ಭಗವಾನ್ ಬುದ್ಧನೇನೋ ಅಕ್ಕೋಧೇನ ಜಿನೇತ್ ಕೋಧಂ ಎಂದರೆ ಕೋಪವನ್ನು ವಿಶ್ವಾಸದಿಂದ ಜಯಿಸಬೇಕು ಎಂದು ಉಪದೇಶಿಸುತ್ತಾನೆ. ನಮ್ಮ ಸರ್ವಜ್ಞನೂ ಮುನಿವಂಗೆ ಮುನಿಯದಿರು ಎಂದು ಬುದ್ಧಿ ಹೇಳುತ್ತಾನೆ. ಆಧುನಿಕ ಚಿಂತಕರು ಕ್ರೋಧ ನಿಯಂತ್ರಣದ ಬಗ್ಗೆ ಅನೇಕ ಸಲಹೆಗಳನ್ನು ಕೊಡುತ್ತಾರೆ. ಕೋಪ ಬಂದಾಗ ಬಾಯಿಗೆ ಬಂದದ್ದು ಮಾತನಾಡದೆ ನಿಧಾನವಾಗಿ 1ರಿಂದ 10ರವರೆಗೆ ಎಣಿಸು. ಸಾಧ್ಯವಾದರೆ ಆ ಸ್ಥಳದಿಂದ ನಿರ್ಗಮಿಸು. ಧ್ಯಾನ, ಯೋಗಾಭ್ಯಾಸ ಮಾಡು. ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕಿಂತಲೂ ವಿನಾಶಕಾರಿ ಪ್ರವೃತ್ತಿ ಮತ್ತೊಂದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ನಿಮಗೆ ದ್ರೋಹ ಅಥವಾ ಮೋಸ ಮಾಡಿದನೆಂದು ಅವನ ಜನಾಂಗದವರ ಮೇಲೆಯೇ ಕೋಪಗೊಳ್ಳಬೇಡ. ಬಲವಂತನು ನಿನ್ನ ಮೇಲೆ ಕೋಪ ಮಾಡಿದನೆಂದು ಆ ಕೋಪವನ್ನು ಬಲಹೀನನ ಮೇಲೆ ತೋರಿಸಿಕೊಳ್ಳಬೇಡ ಇತ್ಯಾದಿ. ಸ್ವಾಮಿ, ಇದೆಲ್ಲವೂ ಸರಿಯೇ, ಆದರೆ ಈಸಿಯರ್ ಸೆಡ್ ದ್ಯಾನ್ ಡನ್. ಆಡುವುದು ಸುಲಭ, ಮಾಡುವುದು ಕಷ್ಟ ಅಲ್ಲವೇ ಎಂದು ನೀವು ಕೇಳಬಹುದು. ಅದೇನೋ ನಿಜವೇ. ಆದರೂ ಕೋಪದಿಂದ ನಮ್ಮ ಮೇಲೂ ನಮಗೆ ಸಂಬಂಧಪಟ್ಟವರ ಮೇಲೂ ಸಂಭವಿಸುವ ಅನರ್ಥಗಳನ್ನು ಗಮನಿಸಿದಾಗ ಸ್ವಲ್ಪ ಪ್ರಯತ್ನವನ್ನಾದರೂ ಮಾಡಲೇಬೇಕು ಎನಿಸುತ್ತದಲ್ಲವೇ? ಧನ್ಯಾಸ್ತೆ ಪುರುಷಶ್ರೇಷ್ಠಾಃ ಯೇ ಬುದ್ಧ್ಯಾ ಕೋಪಮುತ್ಥಿತಂ ನಿರುಂಧಂತಿ ಮಹಾತ್ಮಾನೋ ದೀಪ್ತಮಗ್ನಿಮಿವಾಂಭಸ. ಉರಿಯುತ್ತಿರುವ ಜ್ವಾಲೆಯನ್ನು ನೀರು ಶಾಂತಗೊಳಿಸುವಂತೆ ತಮ್ಮ ವಿವೇಚನೆಯಿಂದ ಕೋಪೋದ್ರೇಕವನ್ನು ಯಾರು ನಿಯಂತ್ರಿಸಬಲ್ಲರೋ ಅಂಥ ಪುರುಷಶ್ರೇಷ್ಠರೇ ಧನ್ಯರು. ನಮ್ಮ ಮಾತಿನಲ್ಲಿ ಹೇಳುವುದಾದರೆ, ಕಡುಕೋಪ ಬಂದಾಗ ತಡೆದುಕೊಂಡವನೇ ಜಾಣ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಇನ್ನೂ ನಾನು ಕಲಿಯುತ್ತಿದ್ದೇನೆ. ಕೆಲವು ವರ್ಷಗಳ ಹಿಂದೆ 2002ರಲ್ಲಿ ರಾನ್ ಫಿಚ್ ಎಂಬ ಸಂಶೋಧಕರಿಗೆ ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾನಿಲಯದಿಂದ PhD ಪದವಿ ದೊರಕಿತು. ಇದರಲ್ಲೇನು ವಿಶೇಷ? ಡಾಕ್ಟರೇಟು ಒಂದು ಉತ್ಕೃಷ್ಟ ಸಾಧನೆಯಾದರೂ ಈಗಿನ ದಿನಗಳಲ್ಲಿ ಅಷ್ಟೇನೂ ಅಪರೂಪವಲ್ಲ ಅಲ್ಲವೇ ಎಂದು ನೀವು ಕೇಳಬಹುದು. ಆದರೆ ಈ ಪದವಿ ದೊರಕಿದಾಗ ಶ್ರೀಯುತ ಫಿಚ್ ರವರಿಗೆ 92 ವರ್ಷಗಳಾಗಿದ್ದವು ಎನ್ನುವುದೇ ಅಚ್ಚರಿಯ ಸಂಗತಿ. ಈ ವಿಷಯ ನನ್ನ ಗಮನಕ್ಕೆ ಬಂದಾಗ ನೆನಪಾದದ್ದು, ನಾನು 6ನೆಯ ತರಗತಿಯ ಪ್ರಾರಂಭದಲ್ಲಿದ್ದಾಗ ನಮ್ಮ ಸಂಸ್ಕೃತದ ಗುರುಗಳು ಕಲಿಸಿಕೊಟ್ಟ ಮೊದಲನೆಯ ಶ್ಲೋಕ, ಅಜರಾಮರವತ್ ಪ್ರಾಜ್ಞಃ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಈ ಸುಭಾಷಿತವು ಪಂಚತಂತ್ರದಂತೆಯೇ ನೀತಿಬೋಧಕ ಕಥೆಗಳನ್ನು ಒಳಗೊಂಡ ಸಂಸ್ಕೃತ ಗ್ರಂಥವಾದ ಹಿತೋಪದೇಶದ 2ನೆಯ ಶ್ಲೋಕ. ಇದರ ಅರ್ಥವೇನೆಂದರೆ, ಬುದ್ಧಿಶಾಲಿಯಾದವನು ತನಗೆ ಮುಪ್ಪಾಗಲಿ ಮರಣವಾಗಲಿ ಬರುವುದೇ ಇಲ್ಲ ಎಂದು ಭಾವಿಸಿ ವಿದ್ಯೆಯನ್ನು ಅರ್ಥವನ್ನು ಗಳಿಸಬೇಕು. ಆದರೆ ಅದೇ ವೇಳೆಯಲ್ಲಿ ಮೃತ್ಯುದೇವತೆಯು ಆಗಲೇ ತನ್ನನ್ನು ಕೂದಲುಗಳಿಂದ ಹಿಡಿದುಕೊಂಡಿದೆ ಎಂದು ತಿಳಿದು ಧರ್ಮವನ್ನು ಆಚರಿಸಬೇಕು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ, ಕಲಿಕೆಗೂ ಗಳಿಕೆಗೂ ಕೊನೆಯಿರಕೂಡದು. ಒಳ್ಳೆಯ ಕೆಲಸ ಮಾಡುವುದರಲ್ಲಿ ವಿಳಂಬವಿರಕೂಡದು. ಈ ಸುಭಾಷಿತವನ್ನು ಕಲಿತ ಅನೇಕ ವರ್ಷಗಳ ನಂತರ ನಾನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾದ ಮೊನಾಶ್ ವಿಶ್ವವಿದ್ಯಾನಿಲಯವನ್ನು ಸೇರಿದೆನು. ಆಗ ನನ್ನ ಗಮನಕ್ಕೆ ಬಂದುದು ಆ ಯೂನಿವರ್ಸಿಟಿಯ ಲಾಂಛನದ ಕೆಳಗೆ ಬರೆದಿದ್ದ ಧ್ಯೇಯ, ಆಂಕೋರಾ ಇಂಪಾರೋ. ಇದು ಇಟಾಲಿಯನ್ ಭಾಷೆಯಲ್ಲಿದೆ.
ಇದರ ಅರ್ಥ ಇನ್ನೂ ನಾನು ಕಲಿಯುತ್ತಿದ್ದೇನೆ. ಇದನ್ನು ಮೊದಲಿಗೆ ಹೇಳಿದವರು ಮಿಖೆಲಾಂಜೆಲೋ. ಚಿಂತೆಯಿಲ್ಲ, ನಮ್ಮ ಸುಭಾಷಿತದ ಮೊದಲನೆಯ ಭಾಗವನ್ನೇ ಇದು ಸಮರ್ಥಿಸುತ್ತದೆ ಎಂದುಕೊಂಡೆ. 1475ರಿಂದ 1564ರವರೆಗೆ ಜೀವಿಸಿದ್ದ ಮಿಖೆಲಾಂಜೆಲೋ ಇಟಲಿಯ ಅಪ್ರತಿಮ ಶಿಲ್ಪಿ, ಕಲಾವಿದ ಮತ್ತು ಕವಿ. ರೋಮ್ ನಗರದಿಂದ ಸುತ್ತುವರೆದಿದ್ದರೂ ಸ್ವತಂತ್ರ ರಾಜ್ಯವಾದ ವಾಟಿಕನ್ ಸಿಟಿ ಅಲ್ಲಿರುವ ಸಿಸ್ಟೀನ್ ಮಂದಿರದ ಸಿಸ್ಟೀನ್ ಚಾಪೆಲ್ ಒಳಚಾವಣಿ ಮೇಲೆ ಅತ್ಯದ್ಭುತವಾದ ವರ್ಣಮಯ ದೃಶ್ಯಗಳನ್ನು ಚಿತ್ರಿಸಿದವನು ಇವನೇ. ಅಂಗಾತನಾಗಿ ಮಲಗಿ ಸತತ ಪ್ರಯತ್ನದಿಂದ ಮಾಡಿದ ಈ ಊಹಾತೀತವಾದ ಕಾರ್ಯಕ್ಕೆ ಅವನಿಗೆ 4 ವರ್ಷಗಳು ಬೇಕಾದವು. ಇದಲ್ಲದೆ ಫ್ಲಾರೆನ್ಸಿನಲ್ಲಿರುವ ಬೃಹದಾಕಾರದ ಡೇವಿಡ್ನ ಅಮೃತಶಿಲೆಯ ವಿಗ್ರಹವೂ, ರೋಮಿನಲ್ಲಿರುವ ಕರುಣೆಯ ಪ್ರತೀಕವಾದ ಪಿಯಟಾ ಎಂಬ ಪ್ರತಿಮೆಯೂ ಈತನ ಅಸಾಧಾರಣ ಶಿಲ್ಪಕಲಾ ಕೌಶಲಕ್ಕೆ ಉದಾಹರಣೆಗಳು. ಅಂಕೋರಾ ಇಂಪಾರೋ ಎಂದು ತನ್ನೊಂದು ಚಿತ್ರದ ಮೂಲೆಯಲ್ಲಿ ಬರೆದಾಗ ಇವನಿಗೆ 87 ವರ್ಷಗಳಾಗಿದ್ದವಂತೆ. ವಿಜ್ಞಾನಿ ಮಾತ್ರವಲ್ಲದೆ ಸಾಹಿತ್ಯದ ಅನೇಕ ಪ್ರಕಾರದ ಗ್ರಂಥಗಳನ್ನು ರಚಿಸಿದ ಗಾಯಠೆ 1749ರಿಂದ 1832 ಜರ್ಮನ್ ಮೇಧಾವಿಗಳಲ್ಲಿ ಅಗ್ರಗಣ್ಯನು. ತನ್ನ ಮೇರು ಕೃತಿಯಾದ ಫಾಸ್ಟ್ ಅನ್ನು ಬರೆದು ಮುಗಿಸಿದಾಗ ಗಾಯಠೆಯ ವಯಸ್ಸು 80 ವರ್ಷಗಳು. ಇನ್ನೊಂದು ಸೋಜಿಗದ ಸಂಗತಿ ಎಂದರೆ, ಈ ಕಾವ್ಯವನ್ನು ಬರೆಯುವ ಮುನ್ನ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ವಿಲಿಯಂ ಜೋನ್ಸನ ಇಂಗ್ಲಿಷ್ ಅನುವಾದ 1789 ಓದಿದ್ದನು. ಶಕುಂತಲೆಯ ಪಾತ್ರದಿಂದ ಎಷ್ಟು ಪ್ರಭಾವಿತನಾಗಿದ್ದನೆಂದರೆ, ಭೂಮಿಯೂ ಸ್ವರ್ಗವೂ ಶಕುಂತಲಾ ಎಂಬ ಒಂದೇ ಹೆಸರಿನಲ್ಲಿ ಅಡಕವಾಗಿದೆ ಎಂದು ಉದ್ಗರಿಸಿದನು. ಅದು ಮಾತ್ರವಲ್ಲ, ಫಾಸ್ಟ್ ನಾಟಕದ ಪ್ರಾರಂಭದಲ್ಲಿ, ಸಂಸ್ಕೃತ ನಾಟಕಗಳ ಪ್ರಾರಂಭದಲ್ಲಿ ಇರುವಂತೆ ಸೂತ್ರಧಾರನು ರಂಗದ ಮೇಲೆ ಬಂದು ನಾಟಕದ ಕಥೆಯನ್ನು ಸಭಾಸದರಿಗೆ ಪರಿಚಯ ಮಾಡಿಕೊಡುತ್ತಾನೆ. ಇನ್ನೂ ನಾನು ಕಲಿಯುತ್ತಿದ್ದೇನೆ ಎಂಬುದಕ್ಕೆ ನಿದರ್ಶನಗಳಾಗಿ ಕೊಡಲು ಮಹಾಪುರುಷರೇ ಬೇಕಾಗಿಲ್ಲ. ಅನೇಕ ಸಾಮಾನ್ಯರೂ ಇದರಂತೆ ನಡೆಯುತ್ತಿರುವುದು ನಮಗೆಲ್ಲ ತಿಳಿದ ವಿಷಯವೇ. ತಮ್ಮ ಮೆದುಳನ್ನು ಸದಾ ಚುರುಕಾಗಿಟ್ಟಿರುವ ಕಾರಣದಿಂದ ಇಂಥವರಿಗೆ ಅರಳು ಮರಳು ಆಗುವ ಸಂಭವವೂ ಕಡಿಮೆಯಾಗಬಹುದೇನೋ. ಆದರೆ ಉತ್ಸಾಹಪೂರ್ಣರಾದ ಇವರ ಜೀವನ ಹೆಚ್ಚು ತೃಪ್ತಿಕರವಾಗಿರುವುದು ಮತ್ತು ಇಂಥವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಸಾಧಿಸಬಲ್ಲರು ಎಂದು ಧಾರಾಳವಾಗಿ ಹೇಳಬಹುದು. 40 ವರ್ಷ ವಯಸ್ಸಾದ ಮೇಲೆ ಹೊಸತೇನನ್ನೂ ಕಲಿಯಲಾಗದು ಮತ್ತು ಯು ಕಾಂಟ್ ಟೀಚ್ ಎನ್ ಓಲ್ಡ್ ಡಾಗ್ ನ್ಯೂ ಟ್ರಿಕ್ಸ್, ಮುದಿ ನಾಯಿಗೆ ಹೊಸ ಆಟಗಳನ್ನು ಕಲಿಸಲಾಗದು ಎಂಬ ಹೇಳಿಕೆಗಳಲ್ಲಿ ಅಷ್ಟೇನೂ ಸತ್ಯವಿಲ್ಲ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಕನ್ನಡವನ್ನು ಏಕೆ ಕಲಿಯಬೇಕು? 1957ನೇ ಇಸ್ವಿ ಎಂದರೆ ಇಂದಿಗೆ ಅರ್ಧ ಶತಮಾನಕ್ಕೂ ಹಿಂದಿನ ಮಾತು. ಆ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದವರು ಅದುವರೆಗೂ ಇದ್ದ 2 ವರ್ಷದ ಇಂಟರ್ಮೀಡಿಯೇಟ್ ಕೋರ್ಸನ್ನು ರದ್ದು ಮಾಡಿ 1 ವರ್ಷದ ಪ್ರೀ ಯೂನಿವರ್ಸಿಟಿ ಕೋರ್ಸನ್ನು ಜಾರಿಗೆ ತಂದರು. ಮಿಕ್ಕ 1 ವರ್ಷವನ್ನು ಆಯಾ ಪದವಿಗಳಿಗೆ ಜೋಡಿಸಿದರು. BA BSc 2 ವರ್ಷಗಳು ಇದ್ದದ್ದು 3 ವರ್ಷಗಳಾದವು. ಇಂಜಿನಿಯರಿಂಗ್ 4 ವರ್ಷವಿದ್ದದ್ದು 5 ವರ್ಷವಾಯಿತು, ಇತ್ಯಾದಿ. ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಪದವಿಯನ್ನು ಹೊಸದಾಗಿ ಸ್ವೀಕರಿಸಿದ್ದ KV ಪುಟ್ಟಪ್ಪನವರು ಅದೇ ವರ್ಷ ಕನ್ನಡ ಮಾಧ್ಯಮವನ್ನು ಜಾರಿಗೆ ತಂದರು. ನಮಗೆಲ್ಲ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಿದರು. ಆದರೆ ಕನ್ನಡದಲ್ಲಿ ಆಗ ವಿಶ್ವವಿದ್ಯಾನಿಲಯದ ಮಟ್ಟದ ಕನ್ನಡ ಪಠ್ಯಪುಸ್ತಕಗಳೇ ಸಿದ್ಧವಾಗಿರಲಿಲ್ಲ. ನಮ್ಮ ಕೆಲವು ಲೆಕ್ಚರರ್ಗಳೇನೋ ಪಾಪ ಕಷ್ಟಪಟ್ಟು ಇಂಗ್ಲಿಷಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿ ಪಾಠ ಮಾಡುತ್ತಿದ್ದರು. ಆದರೆ ನಮ್ಮ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ನ ಅಧ್ಯಾಪಕರು ಅಫ್ಜಲ್ ಹಕ್ ಎಂಬುವವರಿಗೆ ಕನ್ನಡದ ಗಂಧವೇ ಇರಲಿಲ್ಲ. ಅವರು ಯಥಾಪ್ರಕಾರ ಇಂಗ್ಲಿಷ್ನಲ್ಲಿ ಉಪನ್ಯಾಸ ಮಾಡಲು ತೊಡಗಿದರೆ ನಾವೆಲ್ಲರೂ ಹೊರಗೆ ಹೋಗಿ ಕೂರುತ್ತಿದ್ದೆವು. ಹೀಗೆ 2 ತಿಂಗಳು ಕಳೆದ ಮೇಲೆ ನಮ್ಮ ಪ್ರಿನ್ಸಿಪಾಲರು
ಆಡಳಿತ ವರ್ಗದ ಮೇಲೆ ಬಲವಂತ ಮಾಡಿ ಕನ್ನಡ ಬಲ್ಲ ಒಬ್ಬ ಫಿಸಿಕ್ಸ್ ಪ್ರೊಫೆಸರನ್ನು ನಮ್ಮ ಕಾಲೇಜಿಗೆ ವರ್ಗಾಯಿಸಿದರು. ಇದಾದ ಕೆಲವು ವಾರಗಳ ನಂತರ ಕುವೆಂಪುರವರು ಸಂಸ್ಥಾನದ ಪ್ರತಿಯೊಂದು ಕಾಲೇಜಿಗೂ ಭೇಟಿಯಿತ್ತರು. ತಾವು ಆರಂಭಿಸಿದ ಕನ್ನಡ ಮೀಡಿಯಂ ಹೇಗೆ ನಡೆಯುತ್ತಿದೆ ಎಂದು ಪರಿಶೀಲಿಸಲು. ನಮ್ಮ ಕ್ಲಾಸಿಗೆ ಬಂದಾಗ ನಡೆಯುತ್ತಿದ್ದ ಭೌತಶಾಸ್ತ್ರದ ಪಾಠ ಅಸಂಗತ ವಿಕಾಸ ಎಂದು. ಕುವೆಂಪುರವರು ಈ ಅಸಂಗತ ವಿಕಾಸ ಎಂದರೆ ಏನಪ್ಪಾ ಎಂದು ಎರಡನೆಯ ಡೆಸ್ಕಿನಲ್ಲಿ ಕುಳಿತಿದ್ದ ನನ್ನನ್ನೇ ಕೇಳಿದರು. ನಾನು, ಸರ್, ಎಲ್ಲ ದ್ರವಗಳು ಉಷ್ಣಾಂಶ ಕಡಿಮೆಯಾಗಿ ಘನೀಭೂತವಾದಾಗ ಅವುಗಳ ಗಾತ್ರ ಕಡಿಮೆಯಾಗುತ್ತದೆ. ನೀರು ಮಾತ್ರ ಇದಕ್ಕೆ ಅಪವಾದ. ನೀರು ಮಂಜುಗಡ್ಡೆ ಆದಾಗ ಅದರ ಗಾತ್ರ ಹೆಚ್ಚಾಗುತ್ತದೆ. ಇದೇ ಅಸಂಗತ ವಿಕಾಸ ಎಂದು ಉತ್ತರಿಸಿದೆ. ಭಲೆ, ಅಸಂಗತ ವಿಕಾಸ, ಎಷ್ಟು ಸಮಂಜಸವಾಗಿದೆ ನೋಡು ಈ ಹೆಸರು ಎಂದು ಉದ್ಗರಿಸಿ, ಮತ್ತೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಏನನ್ನುತ್ತಾರೆ ನಿನಗೆ ಗೊತ್ತಾ ಎಂದು ಇನ್ನೊಬ್ಬ ಹುಡುಗನನ್ನು ಕೇಳಿದರು. ಅವನು ಇದಕ್ಕೆ ಇಂಗ್ಲಿಷಿನಲ್ಲಿ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಎನ್ನುತ್ತಾರೆ ಎಂದ. ಅದೂ ಸರಿಯೇ, ಆದರೆ ಅಸಂಗತ ವಿಕಾಸ ಎಷ್ಟು ಚೆನ್ನ ಎನ್ನುತ್ತಾ ನಿರ್ಗಮಿಸಿದರು. ಈ ಪ್ರಸಂಗವನ್ನು ಏಕೆ ಹೇಳಿದನೆಂದರೆ, ಕನ್ನಡ ಭಾಷೆಯ ಸಂಪತ್ತಿನಲ್ಲೇನೂ ಕೊರತೆಯಿಲ್ಲ. ಆದರೆ ಯಾವುದೇ ಭಾಷೆಯಾಗಲಿ ಅದನ್ನು ಬಳಸಿದಷ್ಟೂ ಅದು ಬೆಳೆಯುತ್ತದೆ. ಈಗ ಆಂಗ್ಲೇಯರೆಲ್ಲರೂ ತಾವು ಹೋದ ಕಡೆಯಲ್ಲೆಲ್ಲ ತಮ್ಮ ಭಾಷೆಯನ್ನು ಮರೆಯುತ್ತಾ ಹೋಗಿದ್ದರೆ, ಇಂಗ್ಲಿಶು ಈಗಿನಷ್ಟು ಸಂಪದ್ಭರಿತವಾಗಿ ಜಗತ್ತಿನ ಅತ್ಯಂತ ಮುಖ್ಯ ಭಾಷೆ ಆಗುತ್ತಲೇ ಇರಲಿಲ್ಲ. ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ, ನಚೋರಹಾರ್ಯಂ ನಚ ರಾಜ್ಯಹಾರ್ಯಂ ನ ಭ್ರಾತೃಭ್ರಾಜ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇಲ್ಲಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ, ಖರ್ಚು ಮಾಡಿದಷ್ಟೂ ಇದು ಹೆಚ್ಚಾಗುತ್ತದೆ, ಕಡಿಮೆಯಾಗುವುದಿಲ್ಲ ಎಂಬ ವಿದ್ಯಾಧನವನ್ನು ಕುರಿತ ಮಾತು ಭಾಷೆಯ ಉಪಯೋಗಕ್ಕೂ ಅನ್ವಯಿಸುತ್ತದೆ ಅಲ್ಲವೇ? ನಮ್ಮ ಭಾಷೆಯೂ ಅಭಿವೃದ್ಧಿಯಾಗಬೇಕಾದರೆ ಕನ್ನಡವನ್ನು ಕಲಿಯುವುದೂ ಬಳಸುವುದೂ ಅತ್ಯಗತ್ಯ. ಕನ್ನಡ ಮತ್ತು ಇಂಗ್ಲಿಷ್ ಅಥವಾ ಯಾವುದೇ ಭಾಷೆ ಒಂದಕ್ಕೊಂದು ಪೂರಕಗಳೇ ಹೊರತು ಮಾರಕಗಳಲ್ಲ. ದೇ ಆರ್ ಕಾಂಪ್ಲಿಮೆಂಟರಿ, ನಾಟ್ ಕಾನ್ಫ್ಲಿಕ್ಟಿಂಗ್. ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು. ಕನ್ನಡದ ಉದ್ದಾಮ ಸಾಹಿತಿಗಳಾಗಿದ್ದ BM ಶ್ರೀಕಂಠಯ್ಯ, ಅಂದರೆ ಶ್ರೀ ಅವರು, AN ಮೂರ್ತಿರಾಯರು, VK ಗೋಕಾಕರು, UR ಅನಂತಮೂರ್ತಿಗಳು ಇವರೆಲ್ಲರೂ ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ಗಳೇ ಆಗಿದ್ದರು. ಬರೆದದ್ದು ಮಾತ್ರ ಹೆಚ್ಚಿಗೆ ಕನ್ನಡದಲ್ಲಿ. ಮತ್ತೊಂದು ವಿಷಯ, ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಪರಿಗಣಿಸಲಾಗಿದೆ, ಇಂಗ್ಲಿಷನ್ನಲ್ಲ. ಇನ್ನೊಂದು ಭಾಷೆಯನ್ನು ನಾವು ಯಾವ ವಯಸ್ಸಿನಲ್ಲಾದರೂ ಕಲಿಯಬಹುದು. ಕಿರಿಯರೇ ಆಗಬೇಕು ಎಂಬ ನಿಯಮವಾಗಲಿ ನಿರ್ಬಂಧವಾಗಲಿ ಇಲ್ಲ. ಮತ್ತೊಂದು ಭಾಷೆಯನ್ನು ಕಲಿಯುವುದರಿಂದ ಮುಪ್ಪಿನ ಅರಳುಮರಳನ್ನು ತಡೆಗಟ್ಟಲು ಸಾಧ್ಯವಾಗದಿದ್ದರೂ ಅದನ್ನು ಮುಂದೂಡಬಹುದು ಎಂದು ಮನಃಶಾಸ್ತ್ರ ಸಂಶೋಧಕರು ತಿಳಿಸುತ್ತಾರೆ. ಹಿರಿಯರಲ್ಲಿ ಒಂದು ಮಾತು, ನೀವೆಲ್ಲರೂ ಶ್ರದ್ಧೆಯಿಂದ ಉತ್ಸಾಹದಿಂದ ನಿಮ್ಮ ಕಿರಿಯರಿಗೆ ಕನ್ನಡವನ್ನು ಕಲಿಯಲು ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇದು ತುಂಬ ಸಂತೋಷದ ವಿಷಯ, ಎಲ್ಲರೂ ಅಭಿನಂದಿಸಬೇಕಾದದ್ದು. ನನ್ನ ಒಂದು ವಿಜ್ಞಾಪನೆ ಏನೆಂದರೆ, ನೀವು ಕನ್ನಡವನ್ನು ಹೆಚ್ಚಾಗಿ ಬಳಸಿ, ನಿಮ್ಮ ಗೆಳೆಯರಿಗೂ ಕನ್ನಡವನ್ನು ಕಲಿಯಲು ಬಳಸಲು ಪ್ರಚೋದಿಸಿ. ಏಕೆಂದರೆ ಕನ್ನಡ ಭಾಷಾ ಜ್ಞಾನ ಇಲ್ಲದಿದ್ದರೆ ನಮ್ಮ ಸಂಸ್ಕೃತಿಯನ್ನು ಹಿನ್ನೆಲೆಯನ್ನು ಸರಿಯಾಗಿ ಅರಿಯಲಾಗುವುದಿಲ್ಲ. ಕನ್ನಡ ನಮ್ಮ ಮಾತೃಭಾಷೆಯಾದ್ದರಿಂದ ಇದುವರೆಗೆ ಇದನ್ನು ನಿಯಮನಿಷ್ಠವಾಗಿ, ಅಂದರೆ ಫಾರ್ಮಲಿ ಕಲಿಯದಿದ್ದರೂ ಕಲಿಯುವುದರಲ್ಲಿ ಕಷ್ಟವಾಗುವುದಿಲ್ಲ. ಶ್ರೀರಾಮನು ರಾವಣನನ್ನು ಜಯಿಸಿದ ಮೇಲೆ ವಿಭೀಷಣನು ಅವನಿಗೆ ಇನ್ನೂ ಕೊಂಚ ದಿನವಿದ್ದು ಲಂಕೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಶ್ರೀರಾಮನು ತನ್ನ ತಮ್ಮ ಲಕ್ಷ್ಮಣನಿಗೆ ಹೀಗೆ ಹೇಳಿದನಂತೆ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ.
ಆಸ್ಟ್ರೇಲಿಯಾವನ್ನೇ ಸ್ವರ್ಗ ಎಂದು ಭಾವಿಸಿ ಹೆಚ್ಚು ಕಡಿಮೆ ಇಲ್ಲೇ ಶಾಶ್ವತವಾಗಿ ನೆಲೆಸಿರುವ ನಾವುಗಳು ಈ ಶ್ಲೋಕದ 2ನೇ ಸಾಲನ್ನು ಜನನೀ ಮಾತೃಭಾಷಾ ಚ ಸ್ವರ್ಗಾದಪಿ ಗರೀಯಸಿ ಎಂದು ಬದಲಾಯಿಸಬಹುದಲ್ಲವೇ?